ನಾನು ನಿಮ್ಮ ಪ್ರೀತಿಯ ವಿದ್ಯಾ. ಇಂದಿನ ತರಗತಿಯಲ್ಲಿ ನಾನು ಒಪೆಕ್ ರಾಷ್ಟ್ರಗಳ ಬಗ್ಗೆ ತಿಳಿಸ್ತೀನಿ. ಇತ್ತೀಚೆಗೆ ನಿಮಗೆ ಗೊತ್ತಿರಬಹುದು, ಬ್ರೆಜಿಲ್ ದೇಶ ಒಪೆಕ್ ರಾಷ್ಟ್ರಕ್ಕೆ ಜಾಯಿನ್ ಆಗಲು ಅನುಮೋದನೆಯನ್ನು ಪಡೆದುಕೊಂಡಿದೆ. ಹಾಗಾಗಿ ಒಪೆಕ್ ರಾಷ್ಟ್ರಗಳ ಬಗ್ಗೆ ತಿಳಿದುಕೊಳ್ಳೋದು ಕರೆಂಟ್ ಇವೆಂಟ್ ದೃಷ್ಟಿಯಿಂದಲೂ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಒಪೆಕ್ ರಾಷ್ಟ್ರಗಳ ಬಗ್ಗೆ ಇವತ್ತು ನಾವು ಫುಲ್ ತಿಳ್ಕೊಳ್ಳೋಣ. ಒಪೆಕ್ ರಾಷ್ಟ್ರದ ಕೇಂದ್ರ ಕಚೇರಿಯು ಆಸ್ಟ್ರಿಯಾದ ವಿಯೆನ್ನಾದಲ್ಲಿದೆ. ಹಾಗಾದ್ರೆ ಒಪೆಕ್ ರಾಷ್ಟ್ರಗಳಂದ್ರೆ ಏನು ಅಂದ್ರೆ, ಪೆಟ್ರೋಲಿಯಂ ರಫ್ತು ಮಾಡುವ 12 ಅಭಿವೃದ್ಧಿಶೀಲ ದೇಶಗಳನ್ನೇ ಒಪೆಕ್ ರಾಷ್ಟ್ರಗಳು ಅಂತ ಕರೀತಾರೆ. ಇದು ಒಂದು ಶಾಶ್ವತವಾದ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ. ಒಟ್ಟು 12 ದೇಶಗಳು ಒಪೆಕ್ ರಾಷ್ಟ್ರಗಳಾಗಿದೆ. ಯಾವ್ದ್ಯಾವ್ದು ಅಂದ್ರೆ, ಒಂದು ಅಲ್ಜೀರಿಯಾ, ಕಾಂಗೋ, ಈಕ್ವಟೋರಿಯಲ್ ಗಿನಿಯಾ, ಗ್ಯಾಬೋನ್, ಇರಾನ್, ಇರಾಕ್, ಕುವೈತ್, ಲಿಬಿಯಾ, ನೈಜೀರಿಯಾ, ಸೌದಿ ಅರೇಬಿಯಾ, UAE ಅಂಡ್ ವೆನಿಜುವೆಲಾ. ನಿಮಗಿವು 12 ರಾಷ್ಟ್ರಗಳನ್ನ ನೆನ್ಪಿಟ್ಕೊಳ್ಳಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ಇದಕ್ಕೊಂದು ಟ್ರಿಕ್ಸ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಏನ್ ಟ್ರಿಕ್ಸ್ ಅಪ್ಪ ಅಂದ್ರೆ, ವೀಸಾ ಲಕ್ಕಿನ್ ಗಿನಿಯಾ ಅಂತ. ವಿ ಅಂದ್ರೆ ವೆನಿಜುವೆಲಾ, ನೋಡಿ ವೆನಿಜುವೆಲಾ, ವಿ ಅಂದ್ರೆ ವೆನಿಜುವೆಲಾ, ಐ ಅಂದ್ರೆ ಇರಾನ್, ಎಸ್ ಅಂದ್ರೆ ಸೌದಿ ಅರೇಬಿಯಾ, ಎ ಅಂದ್ರೆ ಅಲ್ಜೀರಿಯಾ, ಎಲ್ ಮೀನ್ಸ್ ಲಿಬಿಯಾ, ಯು ಮೀನ್ಸ್ UAE, ಸಿ ಮೀನ್ಸ್ ಕಾಂಗೋ, ಕೆ ಮೀನ್ಸ್ ಕುವೈತ್, ಮತ್ತೆ ಐ ಮೀನ್ಸ್, ಒಂದು ಐ ಅಂದ್ರೆ ಒಂದು ಇರಾನು, ಇನ್ನೊಂದು ಐ ಅಂದ್ರೆ ಇರಾಕ್, ಇನ್ನೊಂದು ಎನ್ ಮೀನ್ಸ್ ನೈಜೀರಿಯಾ, ಇಲ್ಲಿದೆ ನೋಡಿ ನೈಜೀರಿಯಾ, ಇನ್ನೊಂದು ಜಿ ಅಂದ್ರೆ ಗ್ಯಾಬೋನ್ ಅಂತ. ಇದು ಲಾಸ್ಟ್ನೇದು 5 ಸೇರಿಸಿ ಗಿನಿಯಾ ದೇಶ.